ಸಿನಿಮಾ ನೋಡ್ರಿ ಸೂಪರ್ ಇದೆ. ವಾಸ್ತವ್ಯನ ಅರ್ಥ ಮಾಡಿಸ್ತಾ ಇದ್ದಾರೆ. ರಿಯಲ್ ತರ ಮಾಡಿರೋ ಉಪ್ಪಿ ಬಾಸ್ಗೆ ಜೈ. ಮೂವಿ ಬಹಳ ಮೆಟಫರಿಕಲ್ ಇದೆ, ಅರ್ಥ ಆಗ್ಬೇಕಂದ್ರೆ ತುಂಬಾ ಏನೋ ಇದೆ ಆದ್ರೆ ಏನಿಲ್ಲ. ತಲೆಗೆ ಇನ್ನೂ ಒಂದು ಹುಳ ಬಿಟ್ಟಿದ್ದಾರೆ, ಬಿಡಿಸ್ಕೊಳ್ಳಿ. ಬುದ್ಧಿವಂತರಿಗೆ ಮಾತ್ರ. ಸ್ಟೋರಿ ಹ್ಯೂಮನ್ ಒರಿಜಿನ್ ಇಂದ ಹಿಡಿದು ಅದು ರಿಯಾಲಿಟಿಗೆ ಬರೋವರೆಗೂ ಯು ಹ್ಯಾವ್ ಟು ವಾಚ್ ಇಟ್. ಕಮ್ ಔಟ್ ಆಫ್ ಸ್ಟೋರಿ, ಕಮ್ ಟು ದ ರಿಯಾಲಿಟಿ. ದಟ್ ಈಸ್ ವಾಟ್ ಈಸ್ ಟ್ರೈಂಗ್ ಟು ಸೇ. ಡೋಂಟ್ ಇನ್ವಾಲ್ವ್ ಇನ್ ಟು ದ ಸ್ಟೋರಿ. ಸೊ ಇಟ್ ವಿಲ್ ಬಿ ಒನ್ ಆಫ್ ದ ಮೈಲ್ ಸ್ಟೋನ್ ಆಫ್ ಉಪ್ಪಿ ಕರಿಯರ್. ಪ್ರಜಾಕೀಯಕ್ಕೆ ವ್ಯತ್ಯಾಸ, ರಾಜಕೀಯಕ್ಕೆ ವ್ಯತ್ಯಾಸ ಇರ್ತಕ್ಕಂಥ ತೋರಿಸಿದ್ದಾರೆ. ಬಂದು ಎಲ್ಲರೂ ನೋಡ್ಬೇಕು ಫಿಲಮು, ಭಾಳ ಚೆನ್ನಾಗಿದೆ. ಉಪ್ಪಿ 3, ಉಪ್ಪಿ 2 ನೋಡಿದ್ವಿ, ಇಲ್ಲಿ ಉಪ್ಪಿ 3 ನೋಡ್ತಾ ಇದ್ವಿ. ಉಪ್ಪಿ 2 ಬೇರೆ, ಉಪ್ಪಿ 3ನೇ ಬೇರೆ. ಇದು ಉಪ್ಪಿ 3. ಸಾಂಗ್ಸ್ ಭಾಳ ಚೆನ್ನಾಗಿದ್ದಾವೆ. ಎಲ್ಲ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿ. ನಾವು ರಿವ್ಯೂ ಹೇಳಕ್ಕೆ ಬರಲ್ಲ, ಬಂದು ನೋಡ್ಬೇಕು ಫಿಲಮ್. ಎಲಿವೇಶನ್ಸು, ಗ್ರಾಫಿಕ್ಸು, ಎಡಿಟಿಂಗು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬಂದು ರಿವ್ಯೂ ಹೇಳಕ್ಕೆ ಬರೋಂಗಿಲ್ಲ ಸ್ಟೋರಿ ಏನಂತೇಳಿ, ಬಂದು ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ. ಆದರೆ ಇದು ಬುದ್ಧಿವಂತರಿಗಲ್ಲ, ದಡ್ರಿಗೆ ಮಾತ್ರ. ಅವರು ಫಸ್ಟಲ್ಲೇ ತೋರಿಸಿದ್ದಾರೆ, ನೀವು ಬುದ್ಧಿವಂತರಾದರೆ ಮಾತ್ರ ಪಿಕ್ಚರ್ ನೋಡಿ ಅಂತ. ಖಂಡಿತ ಇದನ್ನೆಲ್ಲ ಬುದ್ಧಿವಂತರು ಮಾತ್ರ ನೋಡಬೇಕು. ಇದರಲ್ಲಿ ಫೋಕಸ್ ಅನ್ನೋದು ಏನು ವಿಚಾರ ಕೊಟ್ಟಿದ್ದಾರೆ, ಎಲ್ಲ ಫೋಕಸ್ ಮಾಡಿ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಪಿಕ್ಚರ್. ಖಂಡಿತ ಒಂದ್ಸರಿ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗಲ್ಲ ಅಂತಾರೆ. ಫೋಕಸ್ ಮಾಡಿ ನೋಡಿದ್ರೆ ಮಾತ್ರ ಈ ಪಿಕ್ಚರ್ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಫೋಕಸ್ ಮಾಡಿ ನೋಡಿದ್ರೆ ಅರ್ಥ ಆಗುತ್ತೆ ಅನ್ನೋದನ್ನ ಈ ಸಿನಿಮಾ ಅರ್ಥ. ಎಲ್ಲರೂ ಖಂಡಿತವಾಗ್ಲಿ ಥಿಯೇಟ್ರಲ್ಲಿ ಬಂದು ನೋಡಿ, ಫೋಕಸ್ ಮಾಡಿ ನೋಡಿದ್ರೆ ಮಾತ್ರ ಅರ್ಥ ಆಗೇ ಆಗುತ್ತೆ. ಮೂವಿ ಚೆನ್ನಾಗೈತೆ. ಸಾಂಗ್ಸ್ ಅದು ರಿಯಾಲಿಟಿಗೆ ತಕ್ಕಂಗಿದೆ. ಏನು ರಿಯಾಲಿಟಿ ಇದೆ ಅಲ್ಲ, ಆ ರಿಯಾಲಿಟಿ ಬೇಸಸ್ ಮೇಲೆ ಫಿಲ್ಮ್ ಮಾಡಿರೋದು. ಬಟ್ ಅವ್ರವ್ರ ಯಾರಿಗೆ ಏನು ಇಂಟ್ರೆಸ್ಟ್ ಇರುತ್ತಲ್ಲ ಅದು ಅರ್ಥ ಆಗುತ್ತೆ. ನೀನು ಯಾವ ಥರ ತೊಗೊತೀವಿ ಅದು ನಿನಗೆ ಇಷ್ಟ ಆಗುತ್ತೆ, ನೀನು ಯಾವ ಥರ ತೊಗೊಳಲ್ಲ ಅದು ನಿನಗೆ ಇಷ್ಟ ಆಗಲ್ಲ. ಸೇಮ್ ರಿಯಾಲಿಟಿ ಇರೋದು. ನಾಳಿಂದ ನೀವೇನು ರಿಯಾಲಿಟಿ ಬಯಸ್ತಿರಲ್ಲ, ಫ್ಯೂಚರ್ನಲ್ಲಿ ಇದೇ ಆಗೋದು ಅಂತ ತೋರಿಸ್ತಾ ಇದೆ. ಪ್ರೆಸೆಂಟ್ ಹೇಗಿದೆ ಅಂದರೆ ಸೊಸೈಟಿ ಬಗ್ಗೆ ಇದು ಹೇಗಿದೆ, ಹೇಗಿಲ್ಲ, ಇವಾಗ ಹೆಂಗೆ ಕುಣಿತದೆ, ಹೆಂಗಿರ್ತಾರ ಅದ್ರ ಬಗ್ಗೆ ಅಷ್ಟೇ. ಇದು ಏನು ಕ್ವಶನ್ ಹೆಂಗೆ ಕೇಳೋ ಗೊತ್ತಿಲ್ಲ, ಅರ್ಥ ಆಯ್ತು ಅರ್ಥ ಆಗಿಲ್ಲ ಅಷ್ಟೇ ಕೇಳಬೇಕು. ಅದು ಬಿಟ್ಟು ಬರೀ ಏನು ಕ್ವಶನ್ ಇಲ್ಲ, ಚೆನ್ನಾಗೈತೆ ಚೆನ್ನಾಗಿಲ್ಲ, ಅರ್ಥ ಆಯ್ತು ಅರ್ಥ ಆಗಿಲ್ಲ, ಅದೇ ಕ್ವಶನ್ ಸರ್. ಬ್ರೋ ಅರ್ಥ ಮಾಡ್ಕೊಬೇಕು, ಕಷ್ಟ ಬಿದ್ದರೆ ಮಾತ್ರ ಅರ್ಥ ಆಗುತ್ತೆ ಬ್ರೋ. ಸೂಪರ್ ಇದೆ ಬ್ರೋ, ಸಖತ್ತಿದೆ. ಉಪ್ಪಿ ಹಣ್ಣು ಕಚ್ಚಕ್ಕೂ ಮುಂಚೆ ಹೆಣ್ಣು ಬಿಚ್ಚಕ್ಕೂ ಮುಂಚೆ ಬೆಲೆ ಜಾಸ್ತಿ ಅಂತ ಸೂಪರ್ ಡೈಲಾಗ್ ಇದು ಮಾತ್ರ. ಬುದ್ಧಿವಂತ ಏನಂತ ಫೋಕಸ್ ಮಾಡಿ ನೋಡಬೇಕು. ಫೋಕಸ್ ಈ ಫಿಲಿಮು ನಮಗೋಸ್ಕರ ಮಾಡಿದಂಗಾದ್ರೆ, ಯಾಕಂದ್ರೆ ಈ ತಪ್ಪುಗಳು ನಮ್ಮಲ್ಲೇ ಇದೆ, ಅದನ್ನು ಸರಿಪಡಿಸ್ಬೋದು ನಮ್ಮಲ್ಲೇ ಇದೆ.